ಫಿಲಿಪ್ಪಿಯವರಿಗೆ 4ನೇ ಅಧ್ಯಾಯ 13ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ಸಕಲ ವಿಷಯಗಳಲ್ಲಿಯೂ ಕರ್ತನು ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ಇವತ್ತು ಬಲಹೀನರಾಗಿ ನಾವು ನಡೆದು ಹೋಗುವಾಗ ಅನೇಕ ಸಮಯಗಳಲ್ಲಿ ನಾವು ಹೇಳ್ತೇವೆ, ನಾನು ಬಲಹೀನನಾಗಿ ನಾನು ನಡೆದು ಹೋಗ್ತಾ ಇದ್ದೇನೆ, ಈ ಒಂದು ಕಾರ್ಯಗಳಲ್ಲಿ ನಾನು ಹೇಗೆ ಹಾದು ಹೋಗಲಿ, ನಾನು ಕುಗ್ಗಿ ಹೋಗಿದ್ದೇನೆ, ಈಗ ಈ ಒಂದು ಸಂಗತಿಗಳನ್ನು ನಾನು ಹೇಗೆ ಬಲವಾಗಿ ಮಾಡಲಿ, ಈ ಒಂದು ಕೆಲಸ ಕಾರ್ಯಗಳಲ್ಲಿ ನಾನು ಹೇಗೆ ಹಾದು ಹೋಗಲಿ, ನನ್ನ ಕುಟುಂಬದ ಜವಾಬ್ದಾರಿಯನ್ನು ನಾನು ಹೇಗೆ ತೆಗೆದುಕೊಳ್ಳಲಿ, ನನ್ನ ಸಭೆಯನ್ನು ನಾನು ಹೇಗೆ ಮುನ್ನಡೆಸಿಕೊಂಡು ಹೋಗಲಿ, ನಾನು ಬಲಹೀನನಾಗಿ ಬಿದ್ದು ಹೋಗಿದ್ದೇನೆ, ನಾನು ಹೇಗೆ ಸೇವೆ ಮಾರ್ಗದಲ್ಲಿ ಮುಂದೆ ದೃಢವಾಗಿ ಹೆಜ್ಜೆನಿಟ್ಟು ನಡೆದು ಹೋಗಲಿ ಎಂದು ಅನೇಕ ವಾರ್ತೆ ನಾವೇನ್ ಮಾಡ್ತೇವೆ, ಭಾವಿಸಿಕೊಳ್ತೇವೆ, ಯೋಚನೆ ಒಂದು ಮಾಡಿಕೊಳ್ಳುವವರಾಗಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮ ಸಂಗಡಿಗನಾಗಿ ಇರುವುದರಿಂದ ಆತನು ಸಕಲ ವಿಷಯಗಳಲ್ಲಿಯೂ ದೇವರು ನಮ್ಮನ್ನ ಏನ್ ಮಾಡುವರಾಗಿದ್ದಾರೆ, ಬಲಪಡಿಸುವವರಾಗಿದ್ದಾರೆ. ಸೋತು ಹೋದಂತಹ ನಮಗೆ ದೇವರು ಏನ್ ಮಾಡುವರಾಗಿದ್ದಾರೆ, ಹೊಸ ಬಲವನ್ನು ಕೊಡುವರಾಗಿದ್ದಾರೆ, ತ್ರಾಣವನ್ನು ಅನುಗ್ರಹಿಸುವವರಾಗಿದ್ದಾರೆ. ನಿರ್ಬಲರಾಗಿ ನಡೆದು ಹೋಗುತ್ತಾ ಇರುವಾಗ, ಒಂದು ಸೋತು ಹೋಗಿ ನಾವು ನಡೆದು ಹೋಗುತ್ತಾ ಇರುವಾಗ, ಒಂದು ಕಣ್ಣೀರಿನ ಮಾರ್ಗದಲ್ಲಿ ನಾವು ಹಾದು ಹೋಗ್ತಾ ಇರುವಾಗ, ದೇವರು ನಮ್ಮನ್ನ ತಿರುಗಿ ಬಲಪಡಿಸಿ ಹೊಸ ಬಲವನ್ನು ನಮ್ಮ ಜೀವಿತದಲ್ಲಿ ತಂದುಕೊಡುವವನಾಗಿ ಎಲ್ಲಾ ಕಾರ್ಯಗಳನ್ನ ಸಕಲ ಬಲದಿಂದ ನಮ್ಮನ್ನ ತುಂಬಿಸಿ ಎಲ್ಲಾ ಕಾರ್ಯಗಳನ್ನ ಮಾಡುವಂತೆ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ಆಶೀರ್ವಾದಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಆತನನ್ನ ನಿರೀಕ್ಷಿಸುವವರು ಏನ್ ಮಾಡುವರಂತೆ, ಹೊಸ ಬಲವನ್ನ ಹೊಂದಿಕೊಳ್ಳುವರಂತೆ. ನಾವು ಇವತ್ತು ಯಾವ ಒಂದು ವಿಷಯದಲ್ಲಿ ಬಲಹೀನರಾಗಿ ನಡೆದು ಹೋಗ್ತಾ ಇದ್ದೇವೆ, ಆ ಒಂದು ವಿಷಯಗಳನ್ನ ದೇವರಿಗೆ ಒಪ್ಪಿಸಿಕೊಡುವಾಗ, ಆ ಒಂದು ವಿಷಯಗಳಲ್ಲೇ ಕರ್ತನನ್ನು ನಾವು ದೃಷ್ಟಿಸಿ ನೋಡುವಾಗ, ಆ ಒಂದು ವಿಷಯಗಳಲ್ಲಿ ಆ ಒಂದು ಬಲಹೀನತೆಯ ಸಮಯಗಳಲ್ಲಿ ಕರ್ತನನ್ನ ನಾವು ದೃಷ್ಟಿಸಿ ನೋಡುವಾಗ, ದೇವರೇನ್ ಮಾಡುವರಾಗಿದ್ದಾರೆ, ಹೊಸ ಬಲವನ್ನು ನಮ್ಮ ಜೀವಿತದಲ್ಲಿ ತಂದುಕೊಡುವವರಾಗಿದ್ದಾರೆ. ದೇವರೇ, ನಿರ್ಬಲನಿಗೆ ಹೊಸ ಬಲವನ್ನ ಕೊಡ್ತೇನೆ ಅಂತ ನೀನ್ ಹೇಳಿದ್ಯಾ, ಬಲಪಡಿಸ್ತೇನೆ ಅಂತ ನೀನ್ ಹೇಳಿದ್ಯಾ. ಅಪ್ಪ, ನೀನ್ ನನ್ನನ್ನ ಬಲಪಡಿಸು, ನನ್ನ ಕುಟುಂಬವನ್ನ ಬಲಪಡಿಸು, ನನ್ನ ಸಭೆಯನ್ನ ನೀನ್ ಬಲಪಡಿಸು, ನಾನು ಹೋಗುವ ಮಾರ್ಗಗಳನ್ನ ನೀನ್ ಬಲಪಡಿಸು, ನನ್ನ ಮಕ್ಕಳನ್ನ ನೀನ್ ಬಲಪಡಿಸು, ನನ್ನ ಜನರನ್ನ ನೀನ್ ಬಲಪಡಿಸು, ನನ್ನ ಕೈಗಳನ್ನ ನೀನ್ ಬಲಪಡಿಸು ಅಂತ ಹೇಳುವಾಗ ಕರ್ತನು ತಿರುಗಿ ಹೊಸ ಬಲವನ್ನ ಕೊಡುವವನಾಗಿದ್ದಾನೆ. ಅದ್ದಿಗೆ ಬಂದಂತಹ ಹೊಸ ಯೌವನವನ್ನ ದೇವರು ನಮ್ಮ ಜೀವಿತದಲ್ಲಿ ತಂದು ಕೊಡುವವರಾಗಿದ್ದಾರೆ. ಆಗ ನಾವು ಒಂದು ಹೊಸ ಬಲವನ್ನ ಹೊಂದಿಕೊಂಡವರಾಗಿ ನಾವೇನ್ ಮಾಡಬಹುದು, ಸಕಲ ಕಾರ್ಯಗಳಲ್ಲೂ ಹಾದು ಹೋಗಬಹುದು. ನಮ್ಮನ್ನ ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಾ ಕಾರ್ಯಗಳನ್ನ ನಾವೇನ್ ಮಾಡಬಹುದು. ನಾವ್ ಯಾವಾಗ ಆತನಲ್ಲಿ ಇರುತ್ತೇವೋ ಆಗ ಆತನ ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ನಾವ್ ಯಾವಾಗ ಆತನಿಂದ ದೂರವಾಗಿ ಹೋಗುವವರಾಗಿದ್ದೇವೋ ಆಗ ಒಂದು ಬಲಹೀನರಾಗಿ ನಡೆದು ಹೋಗ್ತೇವೆ. ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮ ಜೊತೆಯಲ್ಲಿ ಇರುವುದರಿಂದ, ದೇವರು ನಮ್ಮ ಕುಟುಂಬದಲ್ಲಿ ಕ್ರಿಯೆ ಮಾಡ್ತಾ ಇರುವುದರಿಂದ ಆತನ ಅನುದಿನವೂ ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ಯಾಕೆಂದ್ರೆ ನಾವು ಆತನಲ್ಲಿ ಇರುವವರಾಗಿದ್ದೇವೆ, ಆತನಲ್ಲಿ ಹೆಚ್ಚಳ ಪಡುವವರಾಗಿದ್ದೇವೆ, ಆತನಲ್ಲಿ ಒಂದು ಮಹಿಮೆಯನ್ನು ಹೊಂದಿಕೊಳ್ಳುವವರಾಗಿದ್ದೇವೆ, ಬಲದಲ್ಲಿ ನಡೆದು ಹೋಗುವವರಾಗಿದ್ದೇವೆ. ಆತನ ನಮ್ಮ ಬಲಹೀನತೆಗಳನ್ನ ಮಾರ್ಪಡಿಸಿ ಹೊಸ ಬಲದಲ್ಲಿ ಆತನ ನಡೆಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂದೇಶ ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಇರುವಂತಹ ಬಲಹೀನವಾದ ಸಂಗತಿಗಳನ್ನ ಮಾರ್ಪಡಿಸಿ ನಿನ್ನ ಜನರನ್ನ ಬಲಪಡಿಸಿ ಸಕಲ ಕಾರ್ಯಗಳಲ್ಲಿ ಜಯವಾಗಿ ನಡೆಸಿಕೊಂಡು ಹೋಗುವುದಕ್ಕಾಗಿ ಸ್ತೋತ್ರ. ಅಂಚೆ ರೀತಿನೇ ಶುಭ ನಾಮದಲ್ಲಿ ಕರ್ತನೆ. ಆಮೇಲೆ ಆಮೇಲೆ.